ಓಂ ಶಾಂತಿ. ಆತ್ಮನ 7 ಮೂಲ ಗುಣಗಳು. ಅದರಲ್ಲಿ 3ನೇದು ಪ್ರೀತಿ. ಪರಮಾತ್ಮ ಪ್ರೀತಿಯ ಸಾಗರ ಆಗಿದ್ದಾರೆ. ಪ್ರೇಮ ಆತ್ಮನ ಸ್ವಾಭಾವಿಕ ಗುಣ. ನೀವು ಯಾರಾದರೂ 10 ಜನರಿಗೆ ಪ್ರಶ್ನೆ ಕೇಳಿರಿ, ಪ್ರೇಮ ಅಂದರೆ ಏನು? ಆದರೆ ಉತ್ತರ ನಿಮಗೆ ಬೇರೆ ಬೇರೆ ಹೇಳುವರು. ಯಾಕೆಂದರೆ ಪ್ರತಿಯೊಬ್ಬರೂ ಪ್ರೇಮದ ಬಗ್ಗೆ ಅಭಿಪ್ರಾಯ ಬೇರೆ ಬೇರೆ ತಿಳಿಯುತ್ತಾರೆ. ಸಹಜವಾಗಿ ಪ್ರೇಮ ಅನುಭವಿಸಲು ನಾವು ಪರಮಾತ್ಮನ ಪ್ರತಿ, ಎಲ್ಲ ಆತ್ಮಗಳ ಪ್ರತಿ ಶಾಶ್ವತ ಆಧ್ಯಾತ್ಮಿಕ ಪ್ರೇಮದ ಅನುಭವ ಮಾಡಬೇಕು. ಇಲ್ಲಿ ಪೃಥ್ವಿಯ ಮೇಲೆ ನಾವು ಯಾವುದೇ ವ್ಯಕ್ತಿ, ವಸ್ತುವನ್ನು ಪ್ರೀತಿಸುತ್ತೇವೆ. ಯಾವುದು ನಮಗೆ ಒಪ್ಪಿಗೆ ಆಗುವುದು. ಈ ಶರೀರ ಹಾಗೂ ಶರೀರದ ಧರ್ಮ, ಜಾತಿ, ಬೇರೆ ರಂಗುಗಳನ್ನು ಮರೆಯುತ್ತೇವೆ. ಸ್ವತಃ ಹಾಗೂ ಅನ್ಯರನ್ನು ಒಂದು ಪ್ರಕಾಶ ಬಿಂದು ಆತ್ಮ ರೂಪದಲ್ಲಿ ನೋಡಿದರೆ ಎಲ್ಲರೂ ಸಮಾನ ಹಾಗೂ ಶ್ರೇಷ್ಠ ಎಂದು ಅನಿಸುವುದು. ಯಾವಾಗ ಆತ್ಮ ಸಾಕ್ಷಾತ್ಕಾರ ಆಗುವುದು ನಾವು ಅನುಭವ ಮಾಡುತ್ತೇವೆ. ನಾವು ಪರಸ್ಪರ ಜೀವಾತ್ಮರು, ಪರಸ್ಪರ ಸೋದರ ಸೋದರಿಯರು. ಆವಾಗ ಇಡೀ ವಿಶ್ವ ವಾಸ್ತವದಲ್ಲಿ ಒಂದು ದೊಡ್ಡ ಪರಿವಾರ. ನಾವೆಲ್ಲ ಮನುಷ್ಯಾತ್ಮರು, ಒಬ್ಬ ತಂದೆಯ ಪರಮಾತ್ಮನ ಸಂತಾನರು ಆಗಿದ್ದೇವೆ ಎಂದು ಅರ್ಥೈಸಿಕೊಂಡಾಗ ಪ್ರೇಮ, ಪ್ರೀತಿ, ಸೌಹಾರ್ದತೆ, ಸಹಕಾರ, ಸಹಜೀವನದಿಂದ ಪರಸ್ಪರ ಬೆರೆಯಲು ಸಾಧ್ಯವಾಗುವುದು. 4ನೇ ಗುಣ ಆನಂದ, ಖುಷಿ. ಆನಂದ ಇದು ಸ್ವತಂತ್ರ ಗುಣ. ಖುಷಿ ನಾವು ಏನು ಪಡೆದುಕೊಂಡೆವು ಹಾಗೂ ಗಳಿಸಿದ್ದೇವೆ ಅದರ ಮೇಲೆ ಆಧಾರಿತವಾಗಿದೆ. ಬಹಳ ಜನರು ಭೌತಿಕ ವಸ್ತುಗಳ ಆಧಾರದ ಮೇಲೆ ಯಾವ ರೀತಿ ಧನ ಸಂಪತ್ತು, ಪ್ರಸಿದ್ಧ, ಒಳ್ಳೆಯ ಪರಿವಾರ, ಮನ್ನಣೆ, ಗೌರವ ಸಿಕ್ಕಾಗ ಖುಷಿ ಅನುಭವ ಮಾಡುವರು. ಯಾರಾದರೂ ತಮ್ಮ ಜೀವನದಲ್ಲಿ ಶಾಂತಿ ಮತ್ತು ಪ್ರೇಮ ಪೂರ್ವಕ ಸಂಬಂಧ ಇರುತ್ತದೆ. ಖುಷಿ ಒಂದು ಸ್ವಾಭಾವಿಕ ಭಾವನೆಯಾಗಿದೆ, ಬೇರೇನೂ. ಇಲ್ಲಿ ಇನ್ನೊಂದು ಗುಣ ಆಳವಾದುದು ಆನಂದ. ಆತ್ಮನ ಆನಂದ ಗುಣದ ಅಸ್ತಿತ್ವದಲ್ಲಿದ್ದಾನೆ. ಅಭ್ಯಾಸ ಮಾಡೋಣ. ಯೋಗ ಮುದ್ರೆಯಲ್ಲಿ ಕುಳಿತುಕೊಂಡು ನಾನು ಒಂದು ಆನಂದ ಭರಿತ ಆತ್ಮನಾಗಿದ್ದೇನೆ. ನಾನು ಏನು ಮಾಡುತ್ತೇನೆ? ಆನಂದದಿಂದ ಮಾಡುತ್ತೇನೆ. ಇದು ನನ್ನ ಜೀವನದ ಸ್ವಾಭಾವಿಕ ಅವಸ್ಥೆ ಆಗಿದೆ. ನನ್ನ ಪ್ರತಿಯೊಂದು ಕರ್ಮ ನನ್ನ ಆಂತರ ಖುಷಿಯು ಪ್ರತಿಬಿಂಬಿಸುವುದು. ಆನಂದ, ಪ್ರಸನ್ನತೆ, ಖುಷಿ ಶ್ರೇಷ್ಠ ಅವಸ್ಥೆಯಾಗಿದೆ. ಈ ಗುಣ ಸುಖ, ದುಃಖ, ಸಂಸಾರ ಭಾವನೆಗಳಿಂದ ಭಿನ್ನವಾಗಿದೆ. ಆನಂದ ಪಡುವುದು ಅಂದರೆ ಶರೀರದ 5 ಇಂದ್ರಿಯಗಳ ಅನುಭವದಿಂದ ಮುಕ್ತರಾಗುವುದು. ಸಂಸಾರದ ಹಾಗೂ ಶರೀರದ ಸಂಬಂಧಗಳಿಂದ ಮುಕ್ತರಾಗುವುದೇ ಪರಂ ಆನಂದ ಗುಣಕ್ಕೆ ದಾರಿದೀಪವಾಗಿ ಪರಂ ಆನಂದ ಅನುಭವ ಮಾಡಲು ಸಾಧ್ಯ. ಇಂತಹ ಅವಸ್ಥೆ ಚಿನ್ನದ ಯುಗದಲ್ಲಿ ಅಂದರೆ ಸತ್ಯಯುಗದಲ್ಲಿ ಇರುತ್ತದೆ. ಆತ್ಮ ಯಾವಾಗ ತನ್ನ ಆತ್ಮನ ತಂದೆ ಪರಮಾತ್ಮ ಸಾನ್ನಿಧ್ಯದಲ್ಲಿ ಇರುವುದು ಆವಾಗ ಆನಂದದ ಅನುಭವ ಮಾಡುವುದು. ಇದರ ಅನುಭವ ಈ ಸಂಸಾರದಲ್ಲಿದ್ದರೂ, ಈ ಶರೀರದಲ್ಲಿ ಇದ್ದರೂ ರಾಜಯೋಗ ಅಭ್ಯಾಸ
ಮಾಡಬಹುದು. ಅಭ್ಯಾಸವನ್ನು ಮಾಡೋಣ. ಯೋಗ ಮುದ್ರೆಯಲ್ಲಿ ಕುಳಿತುಕೊಳ್ಳೋಣ. ನಾನು ಒಂದು ಆತ್ಮ, ಶರೀರದಿಂದ ಭಿನ್ನ ಆಗಿದ್ದೇನೆ. ಭೌತಿಕ ಇಂದ್ರಿಯಗಳಿಂದ ಭಿನ್ನ ನಾನು ಆಕಾಶದಲ್ಲಿ ಹಾರುತ್ತಿದ್ದೇನೆ. ನಾನು ಅಂತರಿಕ್ಷದಿಂದ ಈ ಸುಂದರ ಪೃಥ್ವಿಯನ್ನು ನೋಡುತ್ತಿದ್ದೇನೆ. ನಾನು ನನ್ನ ಅತೀ ಪ್ರೀತಿಯ ಆಧ್ಯಾತ್ಮಿಕ ತಂದೆ ಶಿವ ಪರಮಾತ್ಮನ ಜೊತೆಯಲ್ಲಿ ಇದ್ದೇನೆ. ನಾನು ಸ್ವಯಂ ಭಗವಂತನ ಮೂಲಕ ಸ್ವತಂತ್ರ, ಪ್ರಿಯ, ಸಂರಕ್ಷಣೆ, ಸಶಕ್ತ ಹಾಗೂ ಪಾಲನೆ ಪಡೆಯುತ್ತಿದ್ದೇನೆ. ಓಂ ಶಾಂತಿ.